ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ? ನಾವು ಕೂಡ ಆರಾಮದಿ ನೋಡಿ ಫ್ರೆಂಡ್ಸ. ಈಗ ನಾವು ಸುಮಾರು 3:30-4 ಗಂಟೆಗೆ ಐತಿ ನಮ್ಮ ಮನೆಯವ್ರು ಊಟಕ್ಕೆ ಬಂದಿದ್ರ. ಮತ್ತು ಸುಟ್ಟೆನೇ ಐತಿ, ಹಾಗಾಗಿ ಒಂದು ಸ್ವಲ್ಪ ಅದು ಎಲ್ಲಿ ಅದು ಎರ್ದಿನ ಸ್ನೇಹಂದ ಭಾಳ ಕೂದಲ ಹೆಚ್ಚಿಗಾಗ್ಯಾವ, ಒಂದು ಚಲೋ ಕನ್ಸಲಾಗ್ಯಾವ, ಒಂದು ಸ್ವಲ್ಪ ಕಟಿಂಗ್ ಮಾಡ್ಸ್ಕೊಂಡು ಬರ್ಬೇಕಂತೇಳಿ ನಾನು ಕುದು ನೋಡ್ರಿ ಇಲ್ಲಿ ಊಟ ಮಾಡ್ಕೋತ ಕೂತಾನ. ಏ ಅಪ್ಪು, ಹಾಯ್ ಮಾಡು. ಎಲ್ಲರೂ ಹೆಂಗಿದ್ದೀರೇನು? ಎಲ್ಲರೂ ಹೆಂಗಿದ್ದೀರಿ? ಸಾಕು ಸಾಕು. ಅದಕ್ಕೆ ಕೂದಲ ಭಾಳ ಬಂದಾವ, ಚಲೋ ಕಾಣಿಸಲ್ಲ. ಈಗ ಒಂದು ಸ್ವಲ್ಪ ಕಟಿಂಗ್ ಆದ್ರೂ ಮಾಡ್ಸ್ಕೊಂಡು ಬರ್ಬೇಕಂತೆ. ತಲೆ ಎರ್ದಿದ್ದೆ ಮುಂಜಾನೆ, ಹೊತ್ತು ರವಿವಾರ ಸುಟ್ಟಿ ಐತಿ, ಹಾಗಾಗಿ ಹೋಗಿ ಕಟಿಂಗ್ ಮಾಡ್ಸ್ಕೊಂಡು ಬರ್ತೀವಿ. ಈಗ ನಮ್ಮ ಮನೆಯವರು ಅದಾರ, ಪಿಲ್ಲುಗೆ ಊಟ ಕೊಟ್ಟು ಮೊಬೈಲ್ ಬೇಕು ಅವನಿಗೆ. ಸೊ ಹಂಗಾಗಿ ನಮ್ಮ ಮನೆಯವ್ರು ಮೊಬೈಲ್ ತೊಗೊಂಡು ಊಟ ಮಾಡ್ತಾನೀಗ. ಇಲ್ಲಿಗೆ ಮತ್ತೆ ಹಠ ಮಾಡ್ತಾನೆ, ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಸುಮ್ಮನೆ ಯಾಕೆ ಕರ್ಕೊಂಡು ಹೋಗ್ಬೇಕಂತೇಳಿ ಇಲ್ಲೇ ಸಮೀಪನೇ ಐತಿ, ನಮ್ಮ ಮನೆ ಹಿಂದಾಗುತ್ತೆ. ಅವ್ರು ಇರ್ತಾರೆ ಈಗ. ಸೊ ಅವ್ರು ಇರೋಷ್ಟೊತ್ತಿಗೆ ಹೋಗಿ ಕಟಿಂಗ್ ಮಾಡ್ಸ್ಕೊಂಡು ಬರ್ತೀವಿ ಫ್ರೆಂಡ್ಸ. ಅದಕ್ಕಿಂತ ಮುಂಚೆಗೆ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋಕತ್ತೀರಿ, ಪ್ಲೀಸ್ ಆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಕೆಲವೊಂದಿಷ್ಟು ಜನಕ್ಕೆ ಹಾಯನ್ನು ಹೇಳೋದೈತಿ, ಹೋಗಿ ಬಂದ್ಮ್ಯಾಗ ಹಾಯನ್ನು ಹೇಳ್ತೀವಿ. ಮತ್ತು ಕೆಲವೊಂದಿಷ್ಟು ಜನಕ್ಕೆ ಕನ್ಫ್ಯೂಸ್ ಐತಿ ಮತ್ತು ಡೌಟ್ಸೂ ಐತಿ, ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಓಕೆ ಫ್ರೆಂಡ್ಸ, ಈಗ ಅಲ್ಲಿ ಹೋಗಿ ಬರ್ತೀವಿ. ನೋಡೋಣ, ಅವತ್ತೇ ವಿಡಿಯೋ ಮಾಡ್ತೀವಿ, ಇಲ್ಲಿಕಂದ್ರೆ ಬಂದ್ಮ್ಯಾಗೇ ವಿಡಿಯೋ ಮಾಡ್ತೀವಿ. ಸೊ ನಮ್ಮ ಪಿಲ್ಲು ನೋಡ್ರಿ ಈಗ ಊಟ ಮಾಡತ್ತಾನ. ಓಕೆ ಫ್ರೆಂಡ್ಸ್, ಈಗ ಹೋಗಿ ಬರ್ತೀವಿ. ಹಾಯ್ ಫ್ರೆಂಡ್ಸ್, ನಾವು ಮತ್ತೆ ಈಗ ಬ್ಲಾಗನ್ನು ಕಂಟಿನ್ಯೂ ಮಾಡತ್ತೆ ನೋಡ್ರಿ. ಆಗಲೇ ಒಂದು ಸ್ವಲ್ಪ ಕಟಿಂಗ್ ಮಾಡ್ಸೋಕೆ ಹೋಗಿದ್ದಲ್ಲ, ಹಿಂಗೆ ಆಗೈತೆ ನೋಡ್ರಿ ಸ್ನೇಹನ್ ಕಟಿಂಗ್. ಹಿಂದೊಳಮ್ಮ ಈ ಕಡೆ ಎಲ್ಲ ಒಂದು ಸ್ವಲ್ಪ ಸಣ್ಣನೇ ಮಾಡ್ಸಿನ್ಯಾಕಿನ್ನ ಕೂದಲ ಲಘು ಬೆಳಿತಾವ. ಈಗ ಊರಿಗೆ ಹೋಗಿನ ಮುಂಚೆಗೆ 1 ತಿಂಗಳ ಆಗತ್ತೇನೋ, ನಾವು ಊರಿಗೆ ಹೋಗಿನ ಮುಂಚೆಕಿನ ಮಾಡಿಸಿದ್ವಿ. ಇಷ್ಟು 1 ತಿಂಗಳದಾಗ ಇಷ್ಟು ಲಗುಟ್ ಬಂದ ನೋಡಿ ಫ್ರೆಂಡ್ಸ್. ಹಂಗಾಗಿ ಒಂದು ಸ್ವಲ್ಪ ಸಣ್ಣನೇ ಮಾಡ್ಸೀನಿ. ನನ್ನಿಂದ ಖರಾಬ್ ಅದೆಲ್ಲ ತೊಗೊಂಡು ಹೋಗ್ತಾ ದಿನ ಸ್ವಲ್ಪ ಜಡಿ ಹಾಕ್ತಿದ್ವು ಅಷ್ಟು, ಅಂದ್ರೆ ಒಂದು ಸ್ವಲ್ಪ ಹಿಂಚ ಮುಂಚಾಗಿದ್ದು ಕೂದಲ, ಹಂಗಾಗಿ ಸಲ ಕಾಣಿಸಕತ್ತಿದ್ದಿಲ್ಲ. ಹಿಂಗಂದ್ರೆ ಆರಾಮಾಗಿ ನಮ್ಮ ಪಿಲ್ಲು ಈಗ ಹಾಯ್ ಮಾಡತ್ತ ನೋಡ್ರಿ. ಹಂಗಾಗೈತಿ ಸ್ನೇಹನ್ ಕಟಿಂಗ್ ಅಂತೇಳಿ ಹಾಗೆ ಕಮೆಂಟ್ ಮಾಡಿ ಹೇಳ್ರಿ. ಬಂದ್ಬಿಟ್ಟೇನೆ ಹಾಗೆ ಸ್ವಲ್ಪ ನೀರದೆಲ್ಲ ಕಾಸಿ ಸೊ ಕಟಿಂಗ್ ಮಾಡ್ಸ್ಕೊಂಡು ಬಂದಿದ್ವಲ್ಲ, ಹಾಗಾಗಿ ಜಳಕದನ್ನೆಲ್ಲ ಮಾಡ್ಸಿದ್ನಿ, ತಲೆ ಎಲ್ಲ ಎರ್ದ್ನೆಕಿಂದು. ಮತ್ತು ಪಿಲ್ಲು ನಿದ್ದಿಗೆ ಬಂದಿದ್ದ, ಹಾಗಾಗಿ ಪಿಲ್ಲುನು ಮಲ್ಕೊಂಡ. ಹೋಗತ್ನೇ ಊಟ ಮಾಡಕತ್ತಿದ್ದ, ನೋಡಿರ್ಬೋದು ನೀವು. ಸ್ವಲ್ಪ ಮುಕ್ಕೋಶಿದ್ನೆ. ಅದಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ವಿ. ನಮ್ಮ ನಾದಿನಿ ಬಂದರು ಊರ್ಲಿಂದ, ಸಮೀಪ ಐತೆ ಅವ್ರದ್ದಿಲ್ಲೇ. ಒಂದಿಂದ ಹೋಗ್ತಾರೆ. ಮೊನ್ನೆ ಮದುವೆ ಐತ್ಲ ಅವ್ರ ಮಗೋದು, ಹಂಗಾಗಿ ಮೊನ್ನೆ ಒಂದು ಸ್ವಲ್ಪ ಖರೀದಿಗೆ ಬಂದಿದ್ರು, ಹೇಳಿ ನಿಮ್ಗೆ ವಿಡಿಯೋದೊಳಗೆ ಖರೀದಿ ಮಾಡ್ಕೊಂಡು ಹೋದ್ರು. ಮತ್ತು ಇನ್ನೊಂದು ಸ್ವಲ್ಪ ಏನೋ ಖರೀದಿ ಐತಂತ ಬಂದಿದ್ರು. ಅವ್ರ ಜೊತೆಗೆ ಅದೆಲ್ಲ ಮಾತಾಡ್ಕೊತಾ ಕೂತ್ಬಿಟ್ಟು ನೋಡಿ ಫ್ರೆಂಡ್ಸ್. ಹಂಗಾಗಿ ಮೊತ್ತನ ಆಯ್ತು. ಸೊ ಈಗದೆಲ್ಲ ಹೋದ್ರು. ಸಂಜೆ ಮಾಡಿರೋ ದೀಪ ಕಸ ಅದೆಲ್ಲ ಹುಡುಗಿ ಫ್ರೆಶ್ ಆಗಿ ದೀಪದನ್ನೆಲ್ಲ ಹಚ್ಚಿ ಮಾಡಿ, ಮತ್ತು ಒಂದು ಸ್ವಲ್ಪ ಚಾದೆಲ್ಲ ಕುಡಿದು ಈಗ ಮತ್ತೆ ಪಿಲ್ಲು ಫ್ರೆಶ್ ಆದ ನೋಡ್ರಿ. ಆದ್ಮೇಲೆ ಈಗ ಮತ್ತೆ ಸ್ವಲ್ಪ ವೀಡಿಯೋ ಮಾಡಿದ್ರೆ ಆಯಿತು. ಎಲ್ಲ ನಿಮ್ಮ ಕಮೆಂಟ್ದೊಳಗೆ ಒಂದು ಸ್ವಲ್ಪ ವಿಷಯಗಳನ್ನ ಕೇಳಿದ್ರಿ, ಅದೆಲ್ಲ ನಿಮ್ಗೆ ಡೌಟ್ಸ್ ಕ್ಲಿಯರ್ ಮಾಡಿದ್ರೆ ಆಯಿತು. ಅದಕ್ಕಿಂತ ಮುಂಚೆಕೇ ಯಾರೆಲ್ಲ ಹಾಯ್ ಮಾಡೋಕ್ಕೆ ಕೇಳಿದ್ರಿ ಅವ್ರಿಗೆ ಒಂದು ಸ್ವಲ್ಪ ಈಗ ಹಾಯ್ ಹೇಳ್ತೀವಿ. ನಮ್ಮ ಪಿಲ್ಲು ಮತ್ತು ನಮ್ಮ ಸೇಮ್ ಕಡೆಯಿಂದನೂ ಹಾಯ್ ಮಾಡ್ಸೋಕ್ಕೆ ಕೇಳಿದ್ರಿ. ಶ್ರುತಿ ಎಮ್ ಅವರು, ಅವ್ರ ಮಗನ ಹೆಸರು ಸಾರ್ಥಕ್ ಮತ್ತು ದೀಕ್ಷಾ ಅಂತೇಳಿ. ಸೊ ಅವರಿಬ್ಬರು ನನ್ನ ಮಕ್ಳ ಥರನೇ ಅದಾರ ಅಂತ, ಹಾಗಾಗಿ ಸೊ ಸಿಸ್ಟರ ಹಾಯ್ ಹೇಳಿಸ್ರಿ, ಹಾಯ್ ಹೇಳ್ರಿ ಅಂತ ಹೇಳಿದರು. ಸೊ ನಮ್ಮ ಸ್ನೇಹ ಮತ್ತು ಪಿಲ್ಲು ಕಡೆಯಿಂದ, ನಮ್ಮ ಕಡೆಯಿಂದ ಈಗ ನಮ್ಮ ಸ್ನೇಹ ಹಾಯ್ ಹೇಳ್ತಾಳೆ ನೋಡ್ರಿ. ಸ್ನೇಹ ಹಾಯ್ ಹೇಳಮ್ಮ. ಸಾರ್ಥಕ್ ಮತ್ತು ದೀಕ್ಷಾ ಹಾಯ್ ಅನ್ನಪ್ಪು ನೀನು. ಸಾರ್ಥಕ್ ಅಪ್ಪು ಹಾಯ್ ಅನ್ನ. ದೀಕ್ಷಾ ದಿದಿ. ಸೊ ನಮ್ಮ ಪಿಲ್ಲುನ್ಕಿನ್ನ ಸಣ್ಣರದಾರೋ ದೊಡ್ಡರದಾರೋ ಗೊತ್ತಿಲ್ಲ, ಹಂಗಾಗಿ ಸೊ ನೀವು ಹೆಸರು ಕಮೆಂಟ್ ಮಾಡಿದ್ರಿ, ನಾವು ಹೆಸರನ್ನೇ ಹೇಳಕತ್ತೀವಿ. ಹಾಯ್ ಮಾಡಪ್ಪು. ಹಾಯ್ ಸಾರ್ಥಕ್ ದಿದಿ, ಸಾರ್ಥಕ್ ದಾದಾ. ನಾನು ಸಾರ್ಥಕ್ ಅಣ್ಣ ಹೇಳಕ್ ಬರಲ್ಲ, ಮಾತಾಡ್ಬೇಕಪ್ಪ ಅಲ್ಲಿ ಹಾಯ್ ಹೇಳ್ಬೇಕು. ಸಿದ್ದಿ ದೀದಿ ಅನ್ನು, ಸಿದ್ದಿ ದೀದಿ ಹೇಳು. ಒಂದು ಮನಸ್ಸೇ ನೋಡ್ರಿ. ಸೊ ಮತ್ತೊಂದು ಸರಿ ನಮ್ಮ ಸ್ನೇಹ ಮತ್ತು ನಾವು ನಮ್ಮ ಪಿಲ್ಲುನು ಸೊ ಸಾರ್ಥಕ್ ಅಪ್ಪು ಮಾಡಲ್ಲಿ ಹಂಗೆ ಮಾಡತ್ತಿ ಸರಿ. ಹಾಯ್. ಮತ್ತು ಹಂಗೆ ಭಾಳಷ್ಟು ಜನರನ್ನು ಕೂಡ ಸೊ ಹಾಯ್ ಮಾಡೋಕ್ಕೆ ಹೇಳಿದ್ರಿ. ಯಾರ್ಯಾರ ಹೆಸರು ನೆನಪೈತೆ ಅಷ್ಟು ಮಂದಿ ಹೇಳ್ತೀನಿ. ಯಾರ್ಯಾರ್ದು ಹೆಸರು ಮಿಸ್ ಮಾಡಿದ್ದೆ ಹಾಯ್ ಹೇಳೋದು ಅಂತಂದ್ರೆ ಮತ್ತೆ ಕಮೆಂಟ್ದೊಳಗೆ ಹೇಳ್ರಿ. ಆದಷ್ಟು ನೆನಪಿಟ್ಕೊಂಡು ಹೇಳ್ಬೇಕಂತ ಅಂದ್ಕೊಂಡಿನಿ. ಸೊ ವಿಜಯಲಕ್ಷ್ಮಿ ತಾಳಿಕೋಟೆ ಅನ್ನೋರು ಕೂಡ ಹಾಯ್ ಮಾಡೋಕ್ಕೆ ಹೇಳಿದ್ರು. ಪ್ರತಿ ಸಲ ಹಾಯ್ ಮಾಡೋಕ್ಕೆ ಹೇಳ್ತಾರೆ. ಹಾಗೆ ನಮ್ಮ ತಿರುಪತಿ ಬ್ರದರ್ ಅವರು ಕೂಡ ನಮಗೆ ಅಂತಲ್ಲ ಎಲ್ಲರಿಗೂ ಹಾಯ್ ಮಾಡ್ತಾರೆ. ಎಲ್ಲರ ಹೆಸರನ್ನು ಕಮೆಂಟ್ದೊಳಗೆ ನಾವು ತವ್ರ ಮನೆಗೆ ಹೋಗಿ ಬಂದಾಗಿನಿಂದ ಇಲ್ಲಿವರೆಗೂ ಎಲ್ಲರದ್ದು ಹೆಸರು ಅಲ್ಲಿಂದನೇ ಹಾಯ್ ಹೇಳ್ತಾರೆ. ಹಾಗಾಗಿ ಸೊ ನಮ್ಮ ಫ್ಯಾಮಿಲಿ ಎಲ್ಲರ ಪರವಾಗಿಂದ ಈಗ ಸದ್ಯಕ್ಕೆ ಅವ್ರು ಇಲ್ಲ ಹಾಯ್ ಮಾಡೋಕ್ಕೆ. ಅವರೆಲ್ಲರ ಪರವಾಗಿ ಏನು ಕೂಡ ನಿಮ್ಗೆ ಹಾಯ್ ಹೇಳಕತ್ತೀವಿ. ಶ್ರೀ ಪಿ ಸಿಸ್ಟರ್ ಅವರು ಮತ್ತು ಈಗ ಒಂದು ಹೊಸದಾಗಿ ಭಾಳಷ್ಟು ಜನರು ಕೂಡ ಹಾಯ್ ಹೇಳಕತ್ತೀರಿ ಕಮೆಂಟ್ದೊಳಗೆ.
ವಿಜಯಲಕ್ಷ್ಮಿ ತಾಳಿಕೊಟ್ಟು, ಶ್ರೀ ಪಿ ಸಿಸ್ಟರು, ತಿರುಪತಿ ಬ್ರದರ್ ಅವರೇ, ಶ್ರುತಿ ಎಮ್ ಅವರೇ, ಮತ್ತು ಇನ್ನೊಬ್ಬರು ಜಯಶ್ರೀ ಅಂತೇಳಿ ಅವರು ಕೂಡ ಹಾಯ್ ಮಾಡೋಕ್ಕೆ ಹೇಳ್ತಾರೆ. ಸೊ ಇಷ್ಟೆಲ್ಲ ಜನರು ಹಾಯ್ ಮಾಡೋಕ್ಕೆ ಹೇಳಿದ್ರು. ಇನ್ನೂ ಯಾರಾದ್ರೂ ಹೆಸರು ಬಿಟ್ಟಿದ್ನಿ ಅಂತಂದ್ರೆ ಸೊ ಕಮೆಂಟ್ದೊಳಗೆ ಹೇಳಿ ಫ್ರೆಂಡ್ಸ್. ಇನ್ನೊಂದು, ನಿಮ್ಮ ಫ್ಯಾಮಿಲಿದೊಳಗೆ ಯಾರಾದರೂ ಫಂಕ್ಷನ್ ಇದ್ದವು ಅಂತಂದ್ರೆ, ಫಂಕ್ಷನ್ ಅಂತಂದ್ರೆ ಸೊ ಯಾರಾದ್ರೂ ಮದುವೆ, ವೆಡ್ಡಿಂಗ್ ಆ್ಯನಿವರ್ಸರಿ ಇಲ್ಲ ಬರ್ತ್ಡೇ ಹಿಂಗೇನಾದರೂ ಇತ್ತು ಅಂತಂದ್ರೆ ಅವ್ರ ಹೆಸರುಗಳಿಂದ ನಮ್ಗೆ ವಿಶ್ ಮಾಡಿಸೋದು, ನಮ್ಮ ಕಡೆಯಿಂದ ಅದು ವಿಶ್ ಮಾಡಿಸ್ಬೇಕು ಅಂತ ನಿಮ್ಗೆ ಅಂದ್ಕೊಂಡಿದ್ರಿ ಅಂತ ಪ್ಲೀಸ್ ಅವ್ರ ಯಾವ ಡೇಟಿಗೆ ವಿಶ್ ಮಾಡಬೇಕು, ಮತ್ತು ಅವ್ರ ಹೆಸರೇನು, ಮತ್ತು ಅವ್ರದ್ದು ಆ್ಯನಿವರ್ಸರಿನ ಇಲ್ಲ ಬರ್ತ್ಡೇನ दम दीव मंदम परत पैसा मागलागलो परत पैसा मागलागलो मगनोಕು ಮಂದೇನ ಸೊ ರೊಕ್ಕ ಕೇಳಾತಿದ್ದ. ಹಂಗಾಗಿ ಸುಮ್ಮನೆ ₹1 ಕೊಟ್ಟಿದ್ದೆ ನಾನು, ಇಲ್ಲಿಗೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೆ ಅಂತೇಳಿ. ನೋಡ್ರಿ ನಡೆದ್ರೆ ಮಾಡ್ತೀನಿ ಅಂತೇಳಿ ಒಂದೊಂದು ಸರಿ ನೆನಪಾಗೋದೇ ಇಲ್ಲ. ಯಾರ್ಯಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ, ಬರ್ತಡೇ ಐತಿ, ಅವ್ರ ಡೇಟ್ ಹಾಕಿ ಅವ್ರ ಹೆಸರು ಹಾಕಿ ನಮ್ಮ ಕಡೆಯಿಂದ ಸೊ ಯೂಟ್ಯೂಬ್ದೊಳಗೆ ವಿಶ್ ಮಾಡ್ತಾರೆ ಅಂತಂದ್ರೆ ಯಾರಿಗೆಲ್ಲ ಖುಷಿ ಇರೋಂಗಿಲ್ಲ ನೋಡ್ರಿ. ಸೊ ಅದು ಖುಷಿ ನಿಮಗೂ ಸಿಗಲಿ. ಫಸ್ಟ್ ನಾವು ಟಿ ವಿದೊಳಗೆ, ಉದಯ್ ಟಿ ವಿದೊಳಗೆ ಅದೆಲ್ಲ ಬರ್ತಿತ್ತು. ವಾರಕ್ಕೆ ಒಂದು ಸರಿ ಅಂದ್ರೆ ವಾರದೊಳಗೆಲ್ಲ ಯಾರ್ಯಾರ್ದು ಬರ್ತಡೇ ಇರ್ತಿತ್ತು ನೋಡ್ರಿ. ಅವ್ರ ಬರ್ತಡೇನ ಫೋಟೋ ಮತ್ತು ಅವ್ರ ಹೆಸರನ್ನು ಗೀತಾ ಕೇಳ ಅವ್ರ ಬರ್ತಡೇ ಫೋಟೋ ಮತ್ತು ಅವರು ಹೆಸರು ಅದನ್ನೆಲ್ಲ ಹೇಳ್ತಿದ್ರು. ಯಾರ್ಯಾರೆಲ್ಲ ವಿಶ್ ಮಾಡ್ತಾರೆ ನೋಡ್ರಿ ಅವ್ರ ಹೆಸರನ್ನ ಹೇಳ್ತಿದ್ರು. ಅದೊಂಥರ ಖುಷಿ ಅನ್ನಿಸ್ತಿತ್ತು. ಅಯ್ಯೋ ಟಿ ವಿದೊಳಗೆ ಯಾರಾದರೂ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿದವ್ರದ್ದು ಯಾರಾದರೂ ಒಂದು ಫೋಟೋ ಬಂದ್ಬಿಡ್ತಂದ್ರೆ ಟಿ ವಿದೊಳಗೆ ಅವಾಗಿನ ಅಷ್ಟೊಂದೇನ ಸೋಷಿಯಲ್ ಮೀಡಿಯಾ ಅಷ್ಟು ಇಂಪ್ರೂವ್ ಇದ್ದಿದ್ದಿಲ್ಲ. ನಾವು ಸಣ್ಣವ್ರು ಇದ್ದಂಥ ಟೈಮ್ದೊಳಗೆ ಒಂದು ಸ್ವಲ್ಪ ಶ್ರೀಮಂತರು ಗೊತ್ತಿದ್ದವರು ಅವರೆಲ್ಲ ಅದು ಫೋಟೋ ಅದನ್ನೆಲ್ಲ ಅಲ್ಲಿಗೆ ಕಳಿಸ್ತಿದ್ರಲ್ಲ. ಹಂಗಾಗಿ ಆ ಚಾನಲ್ದವರು ಅವ್ರ ಹೆಸರದನ್ನೆಲ್ಲ ಹೇಳಿ ವಿಶ್ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಿತ್ತು. ಅದೊಂಥರ ಒಂದು ಹೆಮ್ಮೆ ಅನ್ನೋಂಗೆ ಅನ್ನಿಸ್ತಿತ್ತು. ಈಗಿಲ್ಲ, ಸೋಷಿಯಲ್ ಮೀಡಿಯಾ ಫಾಸ್ಟ್ ಆಗೈತಿ, ಇಂಪ್ರೂವ್ ಆಗೈತಿ. ಸೊ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ಥರದಿಂದನೂ ಈಗೆಲ್ಲ ಮಾಮೂಲಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್. ಆ ರೀತಿ ಒಬ್ಬೊಬ್ಬರು ನಮ್ಮ ಕಡೆಯಿಂದ ಯೂಟ್ಯೂಬ್ದಾಗ ನಿಮ್ಮೆಲ್ಲರಿಗೂ, ನಿಮ್ಮ ಫ್ಯಾಮಿಲಿದವ್ರಿಗೆ ಸ್ವಲ್ಪ ವಿಶ್ವದ ಏನಾದರೂ ನೋಡ ಹಚ್ಬೇಕಾರಲ್ಲ ಗರ್ಜೆ ನಮ್ಮ ಕಡೆಯಿಂದ ವಿಶ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಹೆಸರು ಅದೆಲ್ಲ ಕಮೆಂಟ್ ಮಾಡಿರಿ. ನಿಮಗೂ ಕೂಡ ನಾವು ಹಾಯ್ ಹೇಳ್ಬೇಕಾಗಿದ್ರೂ ಕೂಡ ಕಮೆಂಟ್ ಮಾಡಿರಿ. ಅವರೆಲ್ಲರೂ ಹೆಸರು ತೊಗೊಂಡು ನಾನು ವಿಡಿಯೋ ಎಂಡಿಗಾದರೂ ಹೇಳ್ತೀನಿ, ವಿಡಿಯೋ ಸ್ಟಾರ್ಟಿಂಗ್ ಆದರೂ ಹಾಯ್ ಹೇಳ್ತೀವಿ. ಮತ್ತು ಆಮೇಲೆ ನೋಡಿ ಫ್ರೆಂಡ್ಸ್, ಮತ್ತು ಶ್ರೀ ಪಿ ಸಿಸ್ಟರ್ ಅವರು ಭಾಳ ಹಳೆ ವಿಡಿಯೋಗೂ ಕಮೆಂಟ್ ಮಾಡಿದ್ರು. ಅದನ್ನು ಕಮೆಂಟ್ ಒಳಗೆ ರಿಪ್ಲೈ ಮಾಡ್ಬೇಕಂದ್ರೆ ಲಾಂಗ್ ಆಗಿಬಿಡ್ತಿದ್ದು. ಏನಪ್ಪ ಅಂದ್ರೆ ಡೌಟ್ಸ್ ಐತಿ ಕ್ಲಿಯರ್ ಮಾಡಿ ಸಿಸ್ಟರ್ ಅಂದಿದ್ರು ಅವರು. ಆ ಡೌಟ್ಸ್ ಏನು ಅಂತಂದ್ರೆ, ಈಗ ಮನೆ ನಮ್ಮ ತವ್ರ ಮನೆಯಿಂದ ಬರತ್ನಾಗ ನಮ್ಮ ಅಕ್ಕನ ಮಗಳು ಸೃಷ್ಟಿ ಅಂತೇಳಿ ನಮ್ಗೆ ಅರ್ಶಿನ ಕುಂಕುಮ ಕೊಟ್ಟಳು, ನನಗೆ ನಮ್ಮ ತಂಗಿಗೆ. ಆ ರೀತಿ ಕೊಡ್ಬೋದಾ ಸಿಸ್ಟರ? ನಿಮ್ಮ ಅಕ್ಕನ ಮಗಳು ಇನ್ನೂ ಸಣ್ಣಕ್ಕದಾರ, ಮದುವೆ ಆಗಿಲ್ಲ. ಸೊ ಮದುವೆ ಆಗ್ಲಾರ್ದವರು, ಮದುವೆ ಆದವರಿಗೆ ಆ ರೀತಿ ಅರ್ಶಿನ ಕುಂಕುಮ ಕೊಡ್ಬೋದಾ ಹೇಳಿ ಸಿಸ್ಟರ್ ಅಂತೇಳಿ ಕಮೆಂಟ್ ಮಾಡಿದರು. ಹಾಗಾಗಿ ಅದಕ್ಕೆ ಈಗ ಒಂದು ಸ್ವಲ್ಪ ಆನ್ಸರ್ ಕೊಡಬೇಕಂತ ಅನಿಸಿತ್ತು ನನಗೆ. ಚಲೋ ಅವ್ರಿಗೆ ಡೌಟ್ ಐತಿ, ಹಾಗಾಗಿ ಸೊ ಕ್ಲಿಯರ್ ಮಾಡಿದ್ರಾಯ್ತು ಅಂತೇಳಿ. ಏನಂತಂದ್ರೆ ಕೊಡ್ಬೋದು. ಈ ಅರ್ಶಿನ ಕುಂಕುಮ ಅಷ್ಟೇ ಅಂತಲ್ಲ, ನಾವು ಶ್ರಾವಣದಾಗ ನೋಡ್ರಿ ಸಣ್ಣವ್ರು ಇದ್ದಾಗಿಂದ ನಾನೊಂದು 8th ಸ್ಟ್ಯಾಂಡ್ ಇದ್ದಾಗನೇ, ನಾನು 8ನೇತೆ ಇದ್ದಾಗನೇ ನಾನು ವರಮಹಾಲಕ್ಷ್ಮಿ ಪೂಜೆನೂ ಮಾಡಬೇಕು. ಎಲ್ಲರೂ ಮಾಡ್ತಿದ್ರು ನಮ್ಮ ಗೆಳತಿ ಮನ್ಯಾಗ. ನಮ್ಮ ಗೆಳತರ ಮನ್ಯಾಗ ಅವ್ರು ಹೌದೇರೋ ಅವರೆಲ್ಲ ಮಾಡ್ತಿದ್ರು. ಅದನ್ನೆಲ್ಲ ಪೂಜೆ ಕರೀತಿದ್ರು ನಮ್ಗೆ ಅರ್ಶಿನ ಕುಂಕುಮ ಬರ್ರಿ ಅಂತೇಳಿ. ಅದೊಂಥರ ಹಬ್ಬ ನಮಗೆಲ್ಲ ಶ್ರಾವಣದಾಗ ಹೆಣ್ಮಕ್ಳಿಗೆ ಎಲ್ಲರಿಗೂ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದ ಕಡೆ ಹೆಚ್ಚಿಗೆ ಮಾಡ್ತಾರೆ, ಈ ಕಡೆ ಸೊಲ್ಲಾಪುರ ಕಡೆ ಆ ರೀತಿ ಮಾಡೋಂಗಿಲ್ಲ. ಅದೊಂಥರ ಹಬ್ಬ ಅರ್ಶಿನ ಕುಂಕುಮ ಕರೆಯೋದು ಅಂತೇಳಿ. ಅವರೆಲ್ಲ ನಮ್ಮನ್ನೆಲ್ಲ ಕರೀತಿದ್ರು. ನಮಗೆ ಮದುವೆ ಆಗಿಲ್ಲ ಅಂದ್ರೂ ಕೂಡ ಅವ್ರು ನಮ್ಗೆ ಅರ್ಶಿನ ಕುಂಕುಮ ಕರೀತಿದ್ರು, ಉಡಿ ತುಂಬ್ತಿದ್ರು. ಮತ್ತು ನಾವು ನಮ್ಮ ಮನೆ ಪೂಜೆ ಯಾವಾಗಲಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ ನೋಡ್ರಿ. ನಾನು ಸಣ್ಣಕ್ಕೆ ಬಸ್ ನನಗೂ ಮದುವೆ ಆಗಿದ್ದಿಲ್ಲ. ಅಪ್ಪು ಮೊಬೈಲ್ ಬಿಡ್ತಿ ಕಡೆ ಬಾ. ನನಗೂ ಮದುವೆ ಆಗಿದ್ದಿಲ್ಲ ಅಂದ್ರೂ ನಾನು ಪೂಜೆ ಮಾಡಿರ್ತಿದ್ದೆ, ವರಮಹಾಲಕ್ಷ್ಮಿ ಪೂಜೆ. ಅವಾಗ ಏನೈತಿ, ಮತ್ತು ಅವ್ರ ಮದುವೆ ಆದವ್ರನ್ನೂ ಕೂಡ ನಾನು ಕರೆದು ಅರ್ಶಿನ ಕುಂಕುಮ ಹಚ್ಚಿ ಉಡಿ ತುಂಬಿದ್ದೆ. ಹಾಗಾಗಿ ಆ ರೀತಿ ಏನೂ ಇಲ್ಲ, ಮದುವೆ ಆದರೆ ಅರ್ಶಿನ ಕುಂಕುಮ ಕೊಡಬೇಕು ಆ ರೀತಿ ಏನೂ ಇಲ್ಲ. ಸೊ ಕೊಡ್ಬೋದು, ನಮ್ಮ ಕಡೆ ಕೊಡ್ತಾರ. ಹಾಗಾಗಿ ನಮ್ಮ ಅಕ್ಕನ ಮಗಳು ಕೂಡ ನಮ್ಗೆ ಅರ್ಶಿನ ಕುಂಕುಮ ಹಚ್ಚಿದ್ಲ. ಸೊ ಅದು ನಿಮ್ಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಇನ್ನೊಂದೇನು ಅಂತಂದ್ರೆ, ಸೊ ಏನೋ ಹೇಳಬೇಕು ಮಾತಾಡಬೇಕು ಅಂತ ಅನ್ಕೋತೀನಿ, ಮರ್ತೇನೆ ಹೋಗ್ಬಿಡ್ತೈತೆ ನೋಡಿ ಫ್ರೆಂಡ್ಸ. ಆಮೇಲೆ ನಮ್ಮ ತಿರುಪತಿ ಬ್ರದರವರು ಕೂಡ ಕೆಲವೊಂದಿಷ್ಟು ಹಾಯ್ ಮಾಡೋಕ್ಕೆ ಹೇಳಿದ್ರು, ಅಮ್ಮನ ಕಡೆಯಿಂದ ಮಾತಾಡ್ಸ್ರಿ ಅಂತ ಹೇಳಿದ್ರು. ಏನಾಗಿಬಿಡ್ತು ಅಂತಂದ್ರೆ, ಆ ವಿಡಿಯೋ ನಾನು ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಾವು ಊರಿಗೆ ಬಂದುಬಿಟ್ಟಿದ್ದೆ. ಹಾಗಾಗಿ ಸೊ ನಮ್ಮ ಮಮ್ಮಿ ಕಡೆಯಿಂದಲೇ ಏನೂ ಮಾತಾಡ್ಸೋದಾಗಲಿಲ್ಲ. ಇನ್ನೊಂದು ಮೇನ್ ಪಾಯಿಂಟ್ ಅಂತಂದ್ರೆ, ವಿಡಿಯೋ ನಮ್ಮ ಊರಾಗಿದ್ದ ಮಾಡಿದ ವಿಡಿಯೋಗಳು ಇಲ್ಲಿಗೆ ಬಂದ್ಮ್ಯಾಗ ಅಪ್ಲೋಡ್ ಮಾಡಿದ್ದೆ. ಹಾಗಾಗಿ ನಾವು ನಾಷ್ಟ, ಉಪ್ಪಿಟ್ಟು, ಸೂಸ್ಲೆ ಏನೇ ಆಗಿರ್ಬೋದು, ಸೊ ಪೇಪರ್ ಹಾಳಾಗೋದೆಲ್ಲ ಭಾಳಷ್ಟು ಜನರು ಮಕ್ಕಳದೆಲ್ಲ ಇರ್ತಿಲ್ಲ. ಅದೊಂಥರ ಖುಷಿ ನಮ್ಗೆ.
ಅದೊಂಥರ ನಮ್ಗೆ ಖುಷಿ ಅನ್ನೋಕ್ಕಿಂತ ಏನೋ ಒಂಥರ ಅದು ಸಣ್ಣರಿದ್ದಂಗಿನ ಅದೇ ರೀತಿಯನ್ನು ಮಾಡ್ಕೊತಾನೆ ಬಂದೀವಿ. ಪೇಪರ್ ಆಳಿದೊಳಗೆ ನಾಷ್ಟ ತಿನ್ಬೇಡ್ರಿ ಹಂಗೆಲ್ಲ ಕಮೆಂಟ್ ಮಾಡಿದ್ರಿ. ಸೊ ಒಳ್ಳೆ ರೀತಿಯಿಂದ ಕಮೆಂಟ್ ಮಾಡಿದ್ರಿ. ಅದ್ರ ನಮ್ಗೆ ಅಷ್ಟೊಂದೇನು ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ. ಸೊ ನಿಮ್ಮ ಕಮೆಂಟ್ ಮೂಲಕ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ತಂತೆ ಅಂತೀನಿ ನಾನು ನಿಮ್ಗೆ. ತಿರುಪತಿ ಬ್ರದರ್ ಅವರು ಕೂಡ ಹೇಳಿದರು, ಶ್ರೀಪಿ ಸಿಸ್ಟರ್ ಅವರು ಕೂಡ ಹೇಳಿದರು ಅದ್ರೊಳಗೆ. ಸೊ ನಾಷ್ಟ ನ್ಯೂಸ್ ಪೇಪರ್ದೊಳಗೆ ಅದೆಲ್ಲ ನಾಷ್ಟ ಮಾಡಬೇಡ್ರಿ, ಅದ್ರೊಳಗೇನು ಬಿಸಿದಿರ್ತಾ ಅದು ಕಲರ್ ಅದೆಲ್ಲ ಹಾಕಿರ್ತಾರೆ ಅಂತೇಳಿ. ಸೊ ನಿಮ್ಮಿಂದಾಗಿ ನಾವು ತಿಳ್ಕೊಳೋದನ್ನು ಭಾಳ ಐತಿ. ಸೊ ನಮ್ಮಿಂದ ನೀವೇನಾದರೂ ತಿಳ್ಕೊಂಡಿದ್ರಿ, ನಮ್ಮಿಂದ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಅರ್ಥ ಆಗಂಗೆ, ಏನಾದರೂ ಒಂದು ಯೂಸ್ಫುಲ್ ಒಂದು ವಿಷಯ ನಿಮ್ಗೆ ಗೊತ್ತಾಗಿತ್ತು, ನೀವು ತಿಳ್ಕೊಂಡಿದ್ರಿ, ಕಲ್ತಿದ್ರಿ ಅಂತಂದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಹೊಸ್ತಾ ನೋಡೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗಾಗಿ ನಾವು ಇಲ್ಲಿ ಬಂದಾಗ ಅಪ್ಲೋಡ್ ಮಾಡತ್ತಿದ್ದೆ. ಸೊ ಒಂದು ಭಾಳ ವೀಡಿಯೋಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ನಲ್ಲ. ಹಾಗಾಗಿ ನೀವು ಹೇಳಿದ್ರೂ ಕೂಡ ಫಸ್ಟ್ನೇ ವೀಡಿಯೋದೊಳಗೆ ಹೇಳಿದ್ರಿ. ಸೊ ಸೆಕೆಂಡ್ ವೀಡಿಯೋದೊಳಗೆ ನಾವು ಅದನ್ನು ತಿದ್ಕೋಬೇಕು ಅನ್ನೋಷ್ಟೊತ್ತಿಗೆ ಕಾಲ ಮೀರಿ ಬಿಟ್ಟಿತ್ತು. ಯಾಕಂದ್ರೆ ಎಲ್ಲ ವೀಡಿಯೋಗಳನ್ನ ಆಲ್ರೆಡಿ ಮಾಡಿ ಇಟ್ಟಿದ್ದಾಗಿತ್ತು. ಮತ್ತು ಈಗ ಮಾಡಿಟ್ಟಿರೋ ವೀಡಿಯೋನು ಡಿಲೀಟ್ ಮಾಡೋಕ್ಕಾಗಂಗಿಲ್ಲ. ಸೊ ಎಕ್ಸ್ಪೋರ್ಟ್ ಮಾಡಿ ಅದೇ ವೀಡಿಯೋ ಹಾಕ್ತಿದ್ದೆ. ಕಂಟಿನ್ಯೂ ನೀವು ಪೇಪರ್ದೊಳಗೆ ತಿನ್ಬೇಡ್ರಿ ಅಂತೇಳಿ ಕಮೆಂಟ್ ಮಾಡ್ತಿದ್ರಿ. ಸೊ ನಿಮ್ಗೆ ಏನು ಅನಿಸುತ್ತೆ ಏನೋ. ಸೊ ನಾವು ಈ ರೀತಿ ಕಮೆಂಟ್ ಮಾಡ್ತಿದ್ವಿ, ಮತ್ತು ಪೇಪರ್ದೊಳಗೆ ನೀವು ನಾಷ್ಟ ಮಾಡತ್ತಾರ ಹಂಗಂತೇಳಿ. ಆ ರೀತಿ ಇಲ್ಲ. ಯಾಕಂದ್ರೆ ಆಲ್ರೆಡಿ ನಾನು ವೀಡಿಯೋ ಮಾಡಿ ಇಟ್ಕೊಂಡು ಇಲ್ಲಿಗೆ ಬಂದ ಮೇಲೆ ಅಪ್ಲೋಡ್ ಮಾಡಿದ್ನಲ್ಲ, ಆ ವಿಡಿಯೋಗೆ ನೀವು ಕಮೆಂಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ವಿಡಿಯೋಗಳು ಬರ್ತಾನೆ ಹೋದು. ಅದೊಂದು ನಿಮಗೆ ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇನ್ನೊಂದೇನು ಅಂತಂದ್ರೆ ಮೇನ, ಸೊ ನಾ ಇಲ್ಲಿ ಬಂದ ಮ್ಯಾಗೂ ಕೂಡ ನಾನು ನಾ ಇರೋ ಪ್ರೆಸೆಂಟ್ ನನ್ನ ಗಂಡ ಮನೆಯದು ಸೊಲ್ಲಾಪುರ ಅಂತೇಳಿ ಆಲ್ರೆಡಿ ನನ್ನ ಕಮೆಂಟ್ ತಳಗ ಇಲ್ಲ ನನ್ನ ಚಾನಲ್ ಟೈಟಲ್ ಮ್ಯಾಗು ಕೆಳಗೋ ಇದೆಲ್ಲ ಬಂದಿರ್ತೈತಿ. ಪಿಲ್ಲು ಫೋನ್ ಪಡ್ತೈತಿ ಬಸ್ ತಳಗೆ ಬಂದಿರ್ತೈತಿ. ನೀವು ಸ್ವಲ್ಪ ಐಡಿಯಾ ಇದ್ದರಿಗೆ ಅದು ಗೊತ್ತಾಗುತ್ತಾ. ಇಲ್ಲಾರ್ದವ್ರು ಕಮೆಂಟ್ ಮಾಡಿ ನಿಮ್ಮವ್ರು ಯಾವುದು ಸಿಸ್ಟರ್ ಅಂತ ಎಲ್ಲ ಮಾಡ್ತಿದ್ರಿ. ಸಾರಿ ಪಾಪ ಒಬ್ಬೊಬ್ರಿಗೆ ಎಲ್ಲ ಮೊಬೈಲ್ ಇರ್ತೈತಿ. ಈಗೆಲ್ಲ ಎಲ್ಲರ ಹತ್ರನೂ ಈಗ ಸ್ಕ್ರೀನ್ ಟಚ್ ಫೋನ್ ಇದ್ದೇ ಇರ್ತೈತಿ. ಪಾಪ ಅವ್ರಿಗೆ ಓದಕ್ಕೆ ಬಂದಿಲ್ಲಂದ್ರೂ ಕೂಡ ವಿಡಿಯೋದೊಳಗೆ ಹೇಳಿದ್ರೆ ಆಯಿತು ಅಂತೇಳಿ. ನನ್ನ ಗಂಡನ ಮನೆ ಈಗ ಸೊಲ್ಲಾಪುರ ನೋಡ್ರಿ. ಕಮೆಂಟ್ದೊಳಗೆ ಒಬ್ಬೊಬ್ರು ಕೇಳ್ತಿರ್ತಾರೆ, ಕಮೆಂಟ್ ಮಾಡೋರು ಕೂಡ ಒಂದೊಂದು ಸರಿ ಕೇಳ್ತಿರ್ತಾರೆ, ಅಪ್ಪು ಫೋನ್ ಪಡ್ತೆ ಖಾಲಿ ಪಡ್ತು ಪಾಪ ಖಾಲಿ ಬಸ್ ಹಲ್ಸಿನ ಕರ್ನೋಕು. ಕಮೆಂಟ್ ಮಾಡೋದ್ರು ಕೂಡ ಕಮೆಂಟ್ದೊಳಗೆ ನಿಮ್ಮವ್ರು ಯಾವುದು ಶಿಕ್ಷಣ ಅಂತ ಕೇಳ್ತಿದ್ರಿ. ಸೊ ನನ್ನ ಗಂಡ ಮನೆ ಇರೋದು ಸೊಲ್ಲಾಪುರ, ಮತ್ತು ನನ್ನ ತವ್ರ ಮನೆ ಉತ್ತರ ಕರ್ನಾಟಕ. ಸೊ ನಮ್ಮ ತವ್ರ ಮನೆ ಬಗ್ಗೆ, ನಮ್ಮ ತವ್ರ ಮನೆ ಊರು ಯಾವುದು ಉತ್ತರ ಕರ್ನಾಟಕ. ನಾವು ಉತ್ತರ ಕರ್ನಾಟಕದಾಗ ಅದೀವಿ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ನಿಮಗಿತ್ತು ಅಂತದ ನಾನು ಟೈಟಲ್ ಹಾಕಿನಿ. ಅದ್ರೊಳಗೆ ನಮ್ಮ ತಾಯಿ ಅದಾರ. ಆ ವಿಡಿಯೋದೊಳಗೆ ಆಲ್ರೆಡಿ ಇವಾಗ ಒಂದು ಸ್ವಲ್ಪ 13,000 ವ್ಯೂಸನ್ನು ಬಂದವು. ಅದಕ್ಕೆ ಆ ವಿಡಿಯೋ ನೀವು ಚೆಕ್ ಮಾಡಿರಿ. ಅದ್ರೊಳಗೆ ನಮ್ಮ ತಾಯಿ ಎಲ್ಲ ಡೀಟೇಲಾಗಿ ಹೇಳ್ಯಾರ. ಸೊ ನಮ್ಮ ಊರಾಗ ಏನೈತಿ ಏನಿಲ್ಲ ಆ ವಿಡಿಯೋನ ನೀವು ನೋಡಿದ್ರೆ ನಮ್ಮೂರು, ನಮ್ಮ ತವ್ರ ಮನೆ ಊರು ನಿಮ್ಗೆ ಗೊತ್ತಾಗ್ತೈತಿ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡಬೇಕು ಅನ್ನೋ ಕಾರಣದಿಂದ ಸೊ ಅವ್ರ ಹೆಸರು ನಾನು ಹೇಳಿಲ್ಲ. ಒಂದು ಟೈಟಲ್ ಹಾಕೀನಿ, ನನ್ನ ತವ್ರ ಮನೆ ಊರು ಯಾವುದು ಅಂತೇಳಿ. ಅದನ್ನು ಚೆಕ್ ಮಾಡಿರಿ. ಅಪ್ಪು ಈ ಕಡೆ ಬಾ. ಈಗ ನಾನು ಸ್ಟೀಲಿನ ಡಬ್ಬಿ ಮ್ಯಾಗ ಇಟ್ಟಿನಿ. ಸ್ನೇಹನು ಇಲ್ಲಿ ಅದರ ವಿಡಿಯೋ ಆ್ಯಡ್ ಮಾಡ್ತಾರಂತೆ ನಿಮ್ಗೆ ಅನಿಸಿರ್ಬೋದು. ಸ್ಟೀಲಿನ ಡಬ್ಬಿ ಇಟ್ಟು ಅದ್ರ ಮ್ಯಾಗ ಏನೋ ನಾವು ಸರ್ಕಸ್ ಮಾಡಿ ವಿಡಿಯೋ ಮಾಡಕತ್ತೀವಿ. ಇಲ್ಲಿ ನನ್ನ ಮಗ ಕೂತಾನೆ ಇಲ್ಲಿ, ಆ ಕಡೆ ಅಡ್ಡಾಡಕತ್ತಾನ. ಹಾಂ, ಮತ್ತು ಫೋನ್ ಬೀಳುತ್ತಾನ ಅಂತೇಳಿ ಅಂಜಿಕೆ. ಹಂಗಾಗಿ ನಡ್ಬೇಕು ಒಂದು ಸ್ವಲ್ಪ ಅವನ್ನೆಲ್ಲ ಕಾಯಬೇಕಾಗ್ತೈತಿ. ಯಾಕೆ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಐತಿ, ನನಗೆ ಫೋನು ಅಷ್ಟೇ ಇಂಪಾರ್ಟೆಂಟ. ಎಷ್ಟೋ ಇದರಿಂದ ನನಗೆ ಫೋನ್ ಕೈಯಾಗ ಸಿಕ್ಕೈತಿ. ಮತ್ತು ಈ ಫೋನ್ ಏನಾದರೂ ಆಯ್ತಂದ್ರೆ ಸೊ ನನ್ನ ಫ್ಯೂಚರ್ ಇದ್ರ ಮೇಲೆ ಮಾಡ್ಕೋಬೇಕಂತ ಅಂದ್ಕೊಂಡಿನಿ. ಅದಕ್ಕೋಸ್ಕರ ವಿಡಿಯೋ ಒಂದು ಸ್ವಲ್ಪ ಬಂದಿರಂದ್ರೂ ಪರವಾಗಿಲ್ಲ, ಆದ್ರೆ ಫೋನಿಗೆ ಏನಾಗಬಾರ್ದು. ಫೋನು ನನಗೆ ಭಾಳ ಮುಖ್ಯ. ಹಾಗಾಗಿ ಫೋನಿನ ಸೇಫ್ಟಿನೂ ನೋಡ್ಕೋಬೇಕಾಗ್ತೈತಿ. ಮತ್ತೆ ಪಿಲ್ಲೂ ಒಂದು ಸ್ವಲ್ಪ ತಡೆ ಇಡೋ ಕೆಲಸ ಮಾಡ್ತಿರ್ತೀನಿ. ಇಷ್ಟು ನೋಡ್ರಿ. ಇನ್ನೇನಾದರೂ ಕಮೆಂಟ್ದೊಳಗೆ ಭಾಳಷ್ಟು ಮಾತಾಡ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಮಾತಾಡೋದ್ನಾಗ ನೋಡ್ರಿ ಈ ರೀತಿ ಒಂದು ಡಿಸ್ಟರ್ಬ್ ಆಗಿಬಿಡ್ತೈತಿ. ಹಾಗಾಗಿ ಇನ್ನೂ ಕೇಳಂಗಿಲ್ಲ. ಸಣ್ಣದನ ಪಿಲ್ಲೂನು ಸ್ನೇಹನೂ ಸ್ವಲ್ಪ ಸುಮ್ಮ ಕುಂದ್ರಂತೆ ಒಂದೊಂದು ಸರಿ ಬೆದರಿಸಿದ್ರು ದೊಡ್ಡವರಿಗೆ ಒಂದೊಂದು ಸರಿ ತಿಳುವಳಿಕೆ ಇರೋಂಗಿಲ್ಲ. ಪ್ಯಾಡ್ ಅಂದಿದ್ದು ಮಾಡ್ತೀವಿ. ಹಾಗಾಗಿ ಎಲ್ಲ ಸುಮ್ಮ ಕುಂದ್ರಪ್ಪ ವಿಡಿಯೋ ಮಾಡ್ತೀನಿ ಅಂದ್ರೆ ಹ್ಞೂ ಅಂದಿರ್ತಾರೆ, ವಿಡಿಯೋ ಮಾಡ್ತಾರೆ. ಸಣ್ಣ ಮಕ್ಕಳು ಅವ್ರಿಗೆ ಏನು ಕೆಲಸ ಇರ್ತೈತಿ ಅವ್ರು ಮಾಡ್ತಾರೆ. ನಮ್ಮ ಕೆಲಸದ ಮೇಲೆ ನಾವು ಮಾಡ್ತಿರ್ತೀವಿ. ಡಿಸ್ಟರ್ಬೆನ್ಸ್ ಆಗುತ್ತಂತೇಳಿ ಯಾರು ಬೇಜಾರು ಮಾಡ್ಕೊಂಡು ಹೋಗಬೇಡಿ ಫ್ರೆಂಡ್ಸ್. ಯಾರ್ದೆಲ್ಲ ಹಾಯ್ ಮಾಡೋ ಕಮೆಂಟ್ ಮಿಸ್ ಆಗೈತಿ, ಯಾರ ಹೆಸರೆಲ್ಲ ಮಿಸ್ ಮಾಡಿ. ಇನ್ನೊಂದು ಅದೇ ಹೇಳ್ದಂಗೆ ನೀವು ಕಮೆಂಟ್ದೊಳಗೆ ಹೇಳಿರಿ ನಮ್ಗೆ ಹಾಯ್ ಮಾಡ್ರಿ ಸಿಸ್ಟರ್ ಅಂತೇಳಿ. ನಿಮ್ಮ ಹೆಸರು ಬೇಕಾದರೂ ಕರೆ ಹೆಸರು, ನಿಮ್ಮ ಐ ಡಿ ಹೆಸರು ಬೇರೆ ಇರ್ತೈತಿ, ನಿಮ್ಮ ಹೆಸರು ಬೇರೆ ಇರ್ತೈತಿ. ಇನ್ನೊಂದು ಎಡ್ರಾಮಿ ಅಂತೇಳಿ ಜಿಮೇಲ್ ಐತಿ. ಸೊ ಆನಂದಪ್ಪ ಎಡ್ರಾಮಿ ಏನೋ ಒಂದು ಸ್ವಲ್ಪ ಜಿಮೇಲ್ ಐಡಿ ಐತಿ. ಅವರು ಲೇಡೀಸ್ ಯೂಸ್ ಮಾಡ್ತಾರಂತ. ಆಮೇಲೆ ಬ್ರದರ್ ಅಂತೇಳಿ ರಿಪ್ಲೈ ಮಾಡಕತ್ತೆ.
ಸೊ ಇಲ್ಲ ಸಿಸ್ಟರ್, ನಮ್ಮ ಬ್ರದರ್ ಅಲ್ಲ, ನನ್ನ ಸಿಸ್ಟರು, ನನ್ನ ಹೆಸರು ಶ್ರೀದೇವಿ ಅಂತ ಹೇಳಿ. ಸೊ ಶ್ರೀದೇವಿ ಸಿಸ್ಟರು ನಿಮಗೂ ಕೂಡ ಹಾಯ್. ಇಷ್ಟ ನೋಡಿ ಫ್ರೆಂಡ್ಸ್, ಮತ್ತು ಏನಾದರೂ ಹೇಳ್ಕೊಳೋದಿತ್ತು ಅಂತಂದ್ರೆ ನಾಳೆ ಬ್ಲಾಗ್ದೊಳಗೆ ಹೇಳ್ಕೊಂಡಿರ್ತೀನಿ. ಸ್ವಲ್ಪ ಮಾತಾಡಿದ್ರೆ ಆಯಿತು ಅಂತೇಳಿ. ಎಲ್ಲರೂ ಸಪೋರ್ಟ್ ಮಾಡಿದ್ರಿ ನನ್ನ ತವ್ರ ಮನೆ ವಿಡಿಯೋಗೆ ಎಲ್ಲನೂ ಕೂಡ. ನಮ್ಮ ತವ್ರ ಮನೆಗೆ ಹೋದ್ಮೇಲೆ ನನ್ನ ಚಾನಲ್ ಒಂದು ಸ್ವಲ್ಪ ಗ್ರೋ ಆಯ್ತು ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಕ್ರೆಡಿಟ ನನ್ನ ಚಾನಲ್ ಒಂದು ಸ್ವಲ್ಪ ಗ್ರೋ ಆಯಿತು, ನನಗೆ ವ್ಯೂಸ್ ಬರತ್ತವು, ಲೈಕ್ಸ್ ಬರತ್ತವು ಅಂದ್ರೆ ಅದೊಂದು ಈ ಕ್ರೆಡಿಟ ನಮ್ಮ ತಾಯಿಗೇನೆ ನಾನು ಹೇಳಬೇಕು. ಯಾಕಂದ್ರೆ ಅವರು ಒಂದು ಸ್ವಲ್ಪ ಹಿತ ನುಡಿಗಳಿಂದ ಅವರಿಂದ ಒಂದು ಸ್ವಲ್ಪ ಜನ ಇನ್ಸ್ಪೈರ್ ಆಗಿರಿ. ಜಾಸ್ತಿ ನಿಮ್ಮ ಕಮೆಂಟ್ ಮೂಲಕ ಗೊತ್ತಾಗ್ತೈತಿ. ಹಾಗಾಗಿ ನಮ್ಮ ತಾಯಿನ ನಿಮ್ಗೆ ಜಾಸ್ತಿ ಜನ ಇನ್ಸ್ಪೈರ್ ಆಗಿ ತೊಗೊಂಡಿರಿ. ಸೊ ಯಾವುದಕ್ಕೂ ಹೆಣ್ಮಕ್ಳು ಅಂತೇಳಿ ಅದೇ ಮಮ್ಮಿ ಹೇಳ್ದಂಗೆ ಅವರೆಲ್ಲ ಅನುಭವ ಆಗ್ಯಾರ. ನಾವು ಎಲ್ಲ ಥರದಿಂದ ನಮ್ಗೆ ಎಜುಕೇಷನ್, ನಮ್ಗೆ ಸ್ಕೂಲ್, ಕಾಲೇಜ್ ಎಲ್ಲ ಕಡೆ ಸಿಗ್ತೈತಿ. ಆದರೆ ನಮ್ಮ ಜೀವನದ ಅನುಭವ ಅದು ನಾವು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ರೇ ಅದು ಗೊತ್ತಾಗ್ತೈತಿ. ಹಾಗಾಗಿ ಯಾರಾದರೂ ಕಷ್ಟ ಅಂತೇಳಿ ಕಷ್ಟಪಟ್ಟವರು ಏನಾದರೂ ಒಂದೆರಡು ಮಾತು ಹೇಳಕತ್ತಾರಂದ್ರೆ ಅದನ್ನು ಸ್ವಲ್ಪ ಕೇಳಬೇಕು. ಅದೇ ರೀತಿಯಾಗಿ ನಮ್ಮ ತಾಯಿಯಿಂದ ನೀವು ಇನ್ಸ್ಪೈರ್ ಆಗಿರಿ, ಇಷ್ಟಪಟ್ಟಿರಿ. ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ ಯು. ಸೊ ಆ ವಿಡಿಯೋ ಅಲ್ಲೇ ಇದ್ದಾಗ ಅಪ್ಲೋಡ್ ಮಾಡಿದ್ನಿ ಅಂತಂದ್ರೆ ಅಲ್ಲೇ ನಮ್ಮ ತಾಯಿ ಕಡೆಯಿಂದ ನಿಮ್ಗೆ ರಿಟರ್ನ್ ಅದನ್ನು ರಿಪ್ಲೈ ಕೊಡಿಸ್ತಿದ್ದೆ. ಸೊ ಅಲ್ಲಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡಿ ಅದನ್ನು ಕೂಡ ನಿಮ್ಗೆ ರಿಪ್ಲೈ ನಮ್ಮ ತಾಯಿಯಿಂದ ಏನು ಅವ್ರ ಬಾಯಿಂದ ಏನು ಬರ್ತದೆ ಅದನ್ನು ಕೂಡ ಶಾರ್ಟ್ ವಿಡಿಯೋ ಥರ ಮಾಡಿ ಹಾಕ್ತೀನಿ. ಸೊ ಅದಕ್ಕೂ ನೀವು ಜಾಸ್ತಿ ಪ್ರತಿಕ್ರಿಯೆ ಮಾಡಿರಿ, ಅದಕ್ಕೂ ಕೂಡ ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಐತಿ ನಮ್ಮ ಸ್ನೇಹದ್ದು. ನಿನ್ನೆ ಶನಿವಾರ ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿಸೋದೈತಿ. उखाळा मी सांगते 2 मिनिटं. उखाळा 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 उखाळ. ನಮ್ಮ ಪಿಲ್ಲುಗೂ ಒಂದು ಸ್ವಲ್ಪ ಅಷ್ಟು ಅಭ್ಯಾಸ ಮಾಡೋದ್ರೊಳಗೆ ಜಾಸ್ತಿ ಇಂಟ್ರೆಸ್ಟ್ ಐತಿ. ಆಕೆ ಮಾಡ್ತಿರ್ತಾಳ. ಅದು ಫೋನ್ ಅಂತ ಗೇಮ್ ಕೇಳ ಬಸ್ಸಿನ ಗೇಮ್ ಕೇಳ ಸಗಳ ಬರ್ತೈತಿ. ಕೇಳ ಗೇಮ್ ಮಾಡತ್ತ ನೋಡ್ರಿ. ನಮ್ಮ ಪಿಲ್ಲುಗೂ ಹೊಸ ಫೋನ್ ಇದೆ. ಮಕ್ಕಳು ಆಟ ಹಿಂಗಿರ್ತೈತೆ ನೋಡ್ರಿ. ಸಾಬೂನು ತೊಗೊಂಡು ಅದನ್ನ ಫೋನ್ ಥರ ಯೂಸ್ ಮಾಡಕತ್ತಾನ. ಫೋನ್ ಮುಕ್ಕೊಂಡನ ಎರಡು ಕಡೆ ಕೈ ಹಿಡ್ಕೊಂಡನ. ನಾವು ಹೆಂಗೆ ಮಲ್ಕೊಂಡು ಫೋನ್ ಹಿಡ್ಕೊಂಡಿರ್ತೀವಿ ನೋಡ್ರಿ, ಆ ರೀತಿ ಹಿಡ್ಕೊಂಡು ಆಟ ಆಡ್ತಾನೆ. ಹೆಂಗಾರಾಗಲಕ್ಕ ಆಟ ಆಡಲಿ. ನಮ್ಮ ಊರ ಕಡೆ ಹೋದಾಗೆಲ್ಲ ನೋಡಿರಿ ನೀವು, ಎಷ್ಟೊಂದು ಬಯಲು ಜಾಗ, ಎಷ್ಟೊಂದು ಸ್ವಚ್ಛತೆ ಐತಿ, ಎಷ್ಟೊಂದು ಒಳ್ಳೊಳ್ಳೆ ಎಷ್ಟೊಂದೆಲ್ಲ ಒಳ್ಳೊಳ್ಳೆ ವಾತಾವರಣ ಇತ್ತು. ಅದನ್ನೆಲ್ಲ ನಾವು ಕೂಡ ಅಲ್ಲೇ ಹುಟ್ಟಿ ಬೆಳೆದು ಬಂದೀವಿ. ಸೊ ಹಂಗಾಗಿ ನಾವು ಇಲ್ಲಿ ಬಂದು ಇಂಥ ಒಂದು ಪ್ಲೇಸ್ ಹೋಗದೀವಿ ಅಂತಂದ್ರೆ ಬೇಜಾರಾಗ್ತೈತಿ. ಏನು ಮಾಡೋಕ್ಕಾಗಿಲ್ಲ ನೋಡ್ರಿ. ಈಗ ಇಲ್ಲೇ ಐತಿ ಜೀವನ, ಇಲ್ಲೇ ಕಳಿಬೇಕಾ. ಸೆಲ್ಫಿ ತಗೊಳತ್ತ ನೋಡ್ರಿ. ಬಾಯಿ ಮುಂದೆ ಒಯ್ಬೇಡದನ್ನ ಹೊಳಿತೀನಿ ನೋಡಿ ನೀನು. ಆಯ್ತು ನೋಡಿ ಫ್ರೆಂಡ್ಸ. ಸೊ ಈಗ ಅಡುಗೆ ಮಾಡಬೇಕಾ, ಏನಾದರೂ ಒಂದು ಸ್ವಲ್ಪ ಅಡುಗೆ ಮಾಡ್ತೀನಿ. ಈಗದೆಲ್ಲ ಚಾದೆಲ್ಲ ಕುಡಿದು ಒಂದು ಸ್ವಲ್ಪ ಮಾಡಿದ್ವಲ್ಲ, ವಿಡಿಯೋ ಮಾಡಿದ್ವಿ. ಮತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಇವತ್ತು. ಇಷ್ಟೇ ಒಂದು ಸ್ವಲ್ಪ ಮಾತುಕತೆ ಆಡಿದ್ರೆ ಆಯ್ತು ಅಂತೇಳಿ ಇಷ್ಟೇ ಮಾತಾಡಕತ್ತೀನಿ ಫ್ರೆಂಡ್ಸ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಖಂಡಿತ ಲೈಕ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ನನ್ನ ಎಲ್ಲ ಎಷ್ಟು ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಲ್ಲ ಅಷ್ಟೆಲ್ಲ ಶೇರ್ ಮಾಡ್ತಾ ಬರ್ರಿ. ಖಂಡಿತ ವಿಡಿಯೋ ಇಷ್ಟ ಆಗ್ತಾವೆ ನಿಮ್ಗೆ. ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ. ಈಗ ನಾನು ಅಡುಗೆ ಮಾಡಬೇಕು, ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಿಸ್ತೀನಿ. ಇಷ್ಟೇ ನೋಡಿರಿ ಇವತ್ತಿನ ಬ್ಲಾಗ್ ಈ ವಿಡಿಯೋದೊಳಗೆ. ಮತ್ತೇನು ಹೆಚ್ಚಿಗಿಲ್ಲ. ರೆಸಿಪಿ ಕೂಡ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿರಿ. ರೆಸಿಪಿನೂ ಮಾಡಿದಾಗ ಅದನ್ನು ಕೂಡ ಹಾಕ್ತೀನಿ. ನನಗೆ ಇನ್ನೊಂದು ಏನಂತಂದ್ರೆ ರೆಸಿಪಿನ ನಾನು ಎಷ್ಟೊಂದು ಒಳ್ಳೊಳ್ಳೆ ರೆಸಿಪಿಗಳು ಮಾಡಿ ಹಾಕಿರ್ತೀನಿ. ಸೊ ಅವಾಗೆಲ್ಲರೂ ಭಾಳ ಸ್ಕಿಪ್ ಮಾಡ್ತೀರಿ. ಸ್ಕಿಪ್ ಮಾಡೋದ್ರಿಂದ ಬೇಜಾರಾಗ್ಬಿಡ್ತೈತೆ. ಅದು ಪಾಸ್ ಟೈಮ್ ಅದೇನು ಬಂದಿರೋದೂ ಇಲ್ಲ. ಬ್ಲಾಗ್ ಮಾಡಿದ್ರೆ ಆರಾಮಾಗಿ ಎಲ್ಲರೂ ನೋಡ್ತೀರಿ. ಅದಕ್ಕೆ ನನಗೆ ರೆಸಿಪಿನ ಮಾಡಬೇಕು ಮಾಡಬಾರ್ದು ಅನ್ನೋದು ಸರಿ. ಯಾರಿಗಾದ್ರೂ ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ ಹೇಳ್ತಾರೆ. ಸೊ ಶ್ರೀಮಂತರ ಮನೆ ನೋಡೋಕ್ಕಷ್ಟೇ ಚಂದ. ಯೂಟ್ಯೂಬ್ದವರು ದೊಡ್ಡ ಶ್ರೀಮಂತರು ಅವ್ರ ಮನೆಯದೆಲ್ಲ ವಾತಾವರಣ, ಅವ್ರದ್ದೆಲ್ಲ ಸಾಮಾನುಗಳು ಅದನ್ನೆಲ್ಲ ತೋರಿಸ್ತಿರ್ತಾರೆ. ಹಾಗಾಗಿ ಹೆಚ್ಚಿಗೆ ನೋಡ್ತಿರ್ತೀರಿ.
ಶ್ರೀಮಂತರ ಮನೆ ತೀರಾ ಕಡು ಬಡವರಾಗಿದ್ರೆ ಅದನ್ನು ಕೂಡ ನೋಡ್ತೀರಿ. ಈ ಕಡೆ ಶ್ರೀಮಂತರಲ್ಲ, ಈ ಕಡೆ ಬಡವರಲ್ಲ, ಮಧ್ಯಮ ಕುಟುಂಬ, ಮಿಡಲ್ ಕ್ಲಾಸ್ ಕುಟುಂಬ ನಮ್ಮದು. ಸೊ ನಾವು ಎಷ್ಟೋ ಒಳ್ಳೊಳ್ಳೆ ಅಡುಗೆಗಳು ರುಚಿಕರವಾಗಿ ಸಿಂಪಲ್ ಆಗಿ ಮನೆಯಾಗಿರೋ ಸಾಮಗ್ರಿಗಳನ್ನ ಯೂಸ್ ಮಾಡಿ ಟೇಸ್ಟಿಯಾಗಿ ಮಾಡೋ ಅಡುಗೆಗಳನ್ನ ಸ್ವಲ್ಪ ನೋಡೋಂಗಿಲ್ಲ. ಸೊ ನೋಡ್ತೀರಿ, ಯಾವಾಗಾದ್ರೂ ನಿಮ್ಗೆ ಅದು ಅನುಕೂಲಕ್ಕೆ ಬರ್ತಾ. ಯಾರಾದರೂ ಹೊಸದಾಗಿ ಅಡುಗೆ ಕಲಿಯೋರಿಗೂ ಕೂಡ ನಾನು ಈಸಿ ಮೆಥಡ್ದೊಳಗೆ ಹೇಳ್ಕೊಡ್ತಿರ್ತೀನಿ ಅಡುಗೆನ. ಅದಕ್ಕೋಸ್ಕರ ರೆಸಿಪಿ ಮಾಡಿದಾಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿರಿ. ಶ್ರೀ ವಿ ಪಿ ಸಿಸ್ಟರು ಹೇಳತ್ತಿದ್ರು ಮುಂಜಾನೆ ಕಮೆಂಟು, ಅಪ್ಪು ನಾನು ಟ್ರೈ ಮಾಡ್ತೀನಿ ಸಿಸ್ಟರ್ ಅಂತ ಕಮೆಂಟ್ಗಳು ಹೇಳ್ತಿದ್ರು. ಖುಷಿ ಆಗ್ತೈತಿ ಆ ರೀತಿ ಕಮೆಂಟ್ ಮಾಡಿದ್ರೆ. ಓಕೆ ಫ್ರೆಂಡ್ಸ್, ಇನ್ನೂ ಒಂದು ಸ್ವಲ್ಪ ಲಾಂಗ್ ಆಗಿಬಿಡ್ತೈತಿ, ಮತ್ತು ಬ್ಲಾಗರ ಆರಾಮಾಗಿ ಮಾಡ್ಬೋದು. ಸೊ ಮಾತುಕತೆ ಅಂತಂದ್ರೆ ಜಾಸ್ತಿ ಹೇಳ್ತಾ ಹೋದ್ರೆ ನಿಮ್ಗೆ ಬೇಜಾರಾಗ್ಬೋದು. ಅದು ಕಾರಣಕ್ಕೆ ಮತ್ತೆ ನಾಳೆ ಒಂದು ಬ್ಲಾಗ್ದೊಂದಿಗೆ ಸಿಗ್ತೀವಿ. ಇವತ್ತಿಗೆ ಎಂಡ್ ಮಾಡಾಕ್ತೀವಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಮೇಡಮು, ಬಾಯ್, ಮತ್ತೆ ನಾಳೆ ಸಿಗ್ತೀವಿ.